ಎತ್ತಿಲ್ಲ ಮೊಸಳೆ ಹೋದಾಗ ಏನು ಕೇಳಿದ್ದೇನೆ, ಹೊನ್ನಪ್ಪ ಗೌಡ್ರು ನೀರಿಗೆ ಬಿದ್ದವರು ಈಜಿಕೊಂಡು ಹೋಗಿ ಅಲ್ಲೆಲ್ಲೂ ಕಾಡಲ್ಲಿದ್ದಾರೆ ಮರೆಯಾಗಿ. ನನ್ನನ್ನೇ ಒಂದು 20 ಸಾರಿ ಅಡಿಯಲ್ಲಿ ತಿರುಗಿಸ್ತಾ ಉಂಟು, ಆ ತರ ನೀರುಂಟು. 3ನೇ ದಿನ ಜಡಿ ಮಳೆ ಬಂತಲ್ಲ, ಹೋಗಿ ಸ್ನಾನಘಟ್ಟದಲ್ಲಿ ನೋಡ್ತೇನೆ, ನೀರು ಇದ್ದದಕ್ಕಿಂತ 5 ಪಟ್ಟು ಮೇಲೆ ಬಂದಿದೆ ಮತ್ತೆ ಕೆಳಗಡೆ. ಅದೊಂದು ದೊಡ್ಡ ಸುಳಿ ಜಾಗ, ಆ ಸುಳಿಯಲ್ಲಿ ಯಾರಿಗೂ ಬದುಕಿ ಬರ್ಲಿಕ್ಕೆ ಅಂತ ಜಾಗದಲ್ಲಿ ನಾನು ಅಡಿಗೆ ಹೋಗಿದ್ದೀನಿ. ಏನಂತ ನೋಡುವಾಗ ಒಂದು ಮನೆಯಲ್ಲಿ ಕೇಳಿದ್ರೆ ಈ ವಿಡಿಯೋ ತೋರಿಸ್ತಾರೆ, ಹೊನ್ನಪ್ಪ ಗೌಡ್ರ ತರನೇ ಇದೆ, ಅದೇ ಬನಿಯಾನು ಅದೇ ಚಡ್ಡಿ ಹಾಕೊಂಡಿದ್ದಾರೆ, ಚಪ್ಪಲಿ ಇಲ್ಲ ಅಂತ ಎಲ್ಲ. ನೀರಿಗೆ ಬಿದ್ದವರು ಬದುಕುವುದು ಮಾತ್ರ ಕಷ್ಟ. ನಿಮ್ಗೆ ಯಾರೆಲ್ಲ ಹೇಳುದು ಕೇಳಿದೆ, ಇಲ್ಲ ನಮ್ಗೆ ಇಲ್ಲಿ ಒಂದು 4 ಕಡೆ ಜ್ಯೋತಿಷಿ ಹೇಳ್ತಾರಲ್ಲ, ಅವ್ರು ಹೇಳಿದ್ರು ಬದುಕಿದ್ದಾರೆ ಅವರು ಅಂತ. ತೆಳ್ಳಗಿದ್ದಾಗ ದೇಹ ಅದರೊಳಗೆ ಸಿಕ್ಕ ಡಿಕಂಪೋಸ್ ಆಗ ಫಿಟ್ ಆಗಿರ್ತದೆ. ಈ ರಭಸವಾಗಿ ಬರುವ ಈ ನೀರಿಗೆ ಉಂಟಲ್ಲ, ಫೋರ್ಸಿಗೆ ಅದು ಎದ್ದು ಬಿಡ್ತದೆ. ಮಾನವೀಯ ಇವತ್ತು ಈಶ್ವರ್ ಮಲ್ಪೆ ಅವರಿದ್ದಾರೆ. ಈಶ್ವರ್ ಮಲ್ಪೆ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದಾರೆ ಅಂತ ಹೇಳಿದ್ರೆ, ಒಂದು ಕಡೆ ನಿಮ್ಗೆ ಗೊತ್ತು ಪಶ್ಚಿಮ ಘಟ್ಟದಲ್ಲಿ ವಿಪರೀತವಾಗಿ ಮಳೆ ಬೀಳ್ತಾ ಇದೆ, ಇನ್ನೊಂದು ಕಡೆ ಸುಮಾರು ಜನ ಕಾಲು ಜಾರಿ ನದಿಗೆ ಬೀಳ್ತಾ ಇದ್ದಾರೆ. ಸ್ವಲ್ಪ ಜನ ಸೆಲ್ಫಿ ಅಥವಾ ಇನ್ನೊಂದು ತಗೊಳ್ಳಿಕ್ಕೆ ಹೋಗಿ ಅನಾಹುತಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ದುರ್ಘಟನೆ ನಡೆಯುತ್ತೆ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ನದಿಯಲ್ಲಿ. ನದಿಯ ದಡಕ್ಕೆ ಹೋದಂತವ್ರು ನದಿಯಲ್ಲಿ ಜಾರಿ ಬೀಳ್ತಾರೆ. ಹೊನ್ನಪ್ಪ ಗೌಡ್ರು ಆಂಬುಲೆನ್ಸ್ ಡ್ರೈವರ್ ಆಗಿರ್ತಾರೆ. ಹೀಗಾಗಿ ಕಳೆದ 4 ದಿವಸದಿಂದ ಇವರನ್ನ ಈಶ್ವರ್ ಮಲ್ಪೆ ಅವರ ತಂಡ ಹುಡುಕ್ತಾ ಇರುತ್ತೆ. ಸುಮಾರು ಸುದ್ದಿ ಸದ್ದು ಆಗತ್ತೆ ಈ ಭಾಗದಲ್ಲಿ. ಆದ್ರೂ ಈಶ್ವರ್ ಮಲ್ಪೆ ಅವರು ತಮ್ಮ ಛಲವನ್ನ ಬಿಡುವುದಿಲ್ಲ. ಯಾಕಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತು, ಮೊದಲಿಂತ್ರನು ಛಲ ಬಿಡದ ವಿಕ್ರಮ ಅಂತ ಹೇಳಿದ ಕೂಡಲೇನೆ ನಿಮ್ಗೆಲ್ಲರೂ ಗೊತ್ತು, ಅರ್ಜುನನ ದೇಹ ಹುಡುಕೋದಕ್ಕೆ ಸುಮಾರು 72 ದಿವಸ ಹೋರಾಟ ಮಾಡ್ತಾರ. ಅದರಲ್ಲಿ ರಾಜಕೀಯ ಒತ್ತಡ ಬರುತ್ತೆ, ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಗುತ್ತೆ. ಆದ್ರೂ ಅವ್ರ ಆ ಛಲವನ್ನ ಬಿಡುದಿಲ್ಲ, ಕೊನೆವರೆಗೂ ಆ ಹೋರಾಟದಲ್ಲಿ ನಿಲ್ತಾರೆ. ಬೆಳಗ್ಗೆ 11 ಗಂಟೆಗೆ ವಿಪರೀತವಾಗಿ ಮಳೆ ಬೀಳ್ತಾ ಇರದೆ, ಅದರ ಮಧ್ಯಾಹ್ನ ಈಶ್ವರ್ ಮಲ್ಪೆ ಅವರು ಒಂದು ಗಿಡದ ಮಧ್ಯೆ ಸಿಕ್ಕಾಕೊಂಡಿರುವಂತ ದೇಹನ ತಂದು ಅವ್ರಿಗೆ ಒಪ್ಪಿಸ್ತಾರೆ. ಖಂಡಿತವಾಗಿ ಕುಕ್ಕೆ ಸುಬ್ರಹ್ಮಣ್ಯ ಬರೋದಂದ್ರೆ ಎಲ್ರು ಒಂದು ಪೂಜೆ, ಅವರ ಒಂದು ಸರ್ಪ ಸಂಸ್ಕಾರ, ಏನಾದ್ರು ದೇವರ ಒಂದು ಪೂಜೆಗೋಸ್ಕರ ಬರ್ತಾರೆ. ಇದೇ ದೇವರ ಹತ್ರ ನಾನು ಸುಮಾರು 1 ತಿಂಗಳ ಮುಂಚೆ ಬಂದು ಹೋಗಿದ್ದೇನೆ. ನನ್ನ ಮಗನ ಒಂದು ಸರ್ಪ ಸಂಸ್ಕಾರ ಆಗಿರ್ಬೋದು, ಮತ್ತು ನನ್ನ ಅಶ್ಲೇಷ ಬಲಿ ಆಗಿರ್ಬೋದು, ನಮ್ಮ ಕುಟುಂಬಕ್ಕೋಸ್ಕರ ಪೂಜೆಗೋಸ್ಕರ ಇಲ್ಲಿ ಬಂದು ಹೋಗಿದ್ದೀನಿ. ಬಂದಾಗ ಒಳ್ಳೆ ಸಾಂಗವಾಗಿ ನಡೆದಿದೆ. ಇಲ್ಲಿ ನಾನು ಹೋಗುವಾಗ ಸಹ ಹೇಳಿದೆ, ಇಲ್ಲಿ ಏನಾದರೂ ನಮ್ಮ ಒಂದು ಕಾರ್ಯಕ್ಕೆ ಇಲ್ಲ ತೊಂದರೆ ಆದರೆ ಖಂಡಿತ ಕರೀರಿ ಅಂತ ಒಂದು ಮಾತು ಹೇಳಿದ್ದೀನಿ. ಯಾಕೆಂದರೆ ನನಗೆ ಇಲ್ಲಿ ಬಂದಾಗ ರಾಜ್ಯ ಮರ್ಯಾದೆ ಕೊಟ್ಟಿದ್ದಾರೆ. ಯಾಕೆಂದರೆ ಈ ಊರಿನವರಾಗಿರ್ಬೋದು, ಈ ದೇವಸ್ಥಾನದ ಆಡಳಿತ ಮಂಡಳಿ ಆಗಿರ್ಬೋದು, ಪ್ರತಿಯೊಬ್ಬರು ಸಹ ನನಗೆ ಒಂದು ಈಶ್ವರ್ ಮಲ್ಪೆ ಅಂತ ಹೇಳಿದ ಮೇಲೆ ನಿಮ್ಗೆ ಗೌರವ ಕೊಟ್ಟಿದ್ದಾರೆ. ಆ ಉದ್ದೇಶದಿಂದ ನಾನು ಯಾವತ್ತಿದ್ರೂ ಸಹ ಅದು ಮರ್ಯಾದ ಕ್ಷಣ. ಸ್ನಾನಘಟ್ಟದಲ್ಲಿ ಸುಮಾರು ಪ್ರವಾಸಿಗರು ಬರ್ತಾರೆ. ಈ ಪ್ರವಾಸಿಗರು ಇಲ್ಲಿ ಬರುವಾಗ ಹೆಚ್ಚಿನ ಇಂಥ ಒಂದು, ನಾನು ಅಲ್ಲಿಂದ ಮಲ್ಪೆಯಿಂದ ಬರುವಾಗ ತುಂಬ ಕಾಲ್ ಬಂದಿರುತ್ತೆ. 2-3 ಸಲ ಬರುವಾಗ ನಮ್ಮ ಸ್ನೇಹಿತರಾದ ಅವಾಗ ಇದು ಮೊನ್ನೆ ಒಂದು 4 ದಿನದ ಹಿಂದೆ ಮತ್ತೆ ಫೋನ್ ಬಂತು. ನಮ್ಮ ಒಬ್ಬ ಸರ್ಕಾರಿ ಕೆಲಸದ ಒಂದು ಆಂಬುಲೆನ್ಸ್ ಡ್ರೈವರ್ ನೀರಿಗೆ ಬಿದ್ದು ಅಚಾನಕ್ಕಾಗಿ ಕಾಲ್ಜಾರಿ ಬಿದ್ದು ನೀರಿಗೆ ಮೃತದೇಹ ಸಿಕ್ಕಿಲ್ಲ ಅಂತೇಳಿ. ನನಗೆ ಅಲ್ಲ, ಅವರು ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಡ್ರೈವರ್ ಆಗಿದ್ದ ಆಂಬುಲೆನ್ಸ್ ಅಲ್ಲಿ. ಅವ್ರ ಹೆಸರು ಹೊನ್ನಪ್ಪ ಗೌಡ. ಹಾಗೆ ಅವರು ಅಲ್ಲಿ ಮನೆಯಿಂದ ಸೀದಾ ಒಂದು ರಾತ್ರಿ CCTV ಫುಟೇಜಲ್ಲಿ ನೋಡುವಾಗ ಓಡೋಡಿ ಬರುವ ಒಂದು ಸೀನ್ ಇತ್ತು. ಎಲ್ಲರೂ ನೋಡಿದ್ದಾರೆ. ಏನು ಗೊತ್ತಿಲ್ಲ, ವ್ಯಕ್ತಿಗತ ಕಾರಣನೂ ಇರ್ಬೋದು, ಅದೆಲ್ಲ ನಾನು ಹೇಳಲಿಕ್ಕೆ ಆಗಲ್ಲ. ಆದರೂ ಸಹ ಅವರೊಂದು ಅಚಾನಕ್ ಆಗಿ ನೀರ ಹತ್ರ ಬಂದು ಕಾಲ್ಜಾರಿ ನೀರಿಗೆ ಬಿದ್ದಂದು ಎಲ್ಲ ಹೇಳ್ತಾ ಇದ್ರು. ಅದು ಇಲ್ಲೇ ನಮ್ಮ ದೇವಸ್ಥಾನದ ಕುಮಾರಧಾರ ನದಿ ಉಂಟಲ್ಲ ಸುಬ್ರಹ್ಮಣ್ಯದಲ್ಲಿ, ಕಾಲು ತೊಳೆಯುವ ಜಾಗದಲ್ಲಿ ನೀರಿಗೆ ಬಿದ್ದಿದ್ದಾರೆ ಅವರು. ಮನೆಯಿಂದ ಓಡಿ ಬಂದ ಒಂದು CCTV ಫುಟೇಜ್ ನಮಗೆಲ್ಲ ಇದೆ. ಅದೇ ಎಲ್ರಿಗೂ ಸಹ ನೋಡಿದ್ದಾರೆ ಓಡಿ ಬರೋ ಸೀನ್. ಯಾಕಂದ್ರೆ ಗೊತ್ತಿಲ್ಲ, ಹೊಟ್ಟೆ ನೋವು ಏನಾದ್ರು ನಮ್ಗೆ ಗೊತ್ತಿಲ್ಲ. ಆದ್ರೆ ಅಲ್ಲಿಂದ ಅವರು ಕಾಲ್ಜಾರಿ ನೀರಿಗೆ ಬಿದ್ದಂತ ಜನಗಳು ಹೇಳಿದುಂಟು. ಆದ್ರೆ ಅವರ ದೇಹ ಸಿಗದಿದ್ದಾಗ ಅವ್ರು ನೀರಿಗೆ ಬಿದ್ದಿದ್ದಾರೋ ಇಲ್ಲ ಅಂತ ಕಾಣೆ ಆಗದೊಂದು ಫಸ್ಟ್ ಮೆಸೇಜ್ ಹೋಯ್ತು ಎಲ್ಲ ಕಡೆನು. ಆದ್ರೆ ನಮ್ಗೆ ಸಹ ಕಾಲ್ ಮಾಡಿದ್ರು, ಈಶ್ವರ್ ಮಲ್ಪೆ ಅವರೇ ಇಲ್ಲಿ ಒಬ್ರು ಅಲ್ಲಿ ಸಿಂಹರವರು ಈಜುಗಾರ. ಆದ್ರೆ ಎಲ್ರಿಗೂ ಸಹ ಒಂದು ಪ್ರಶ್ನೆ ಆಯ್ತು, ಏನಂತ ಹೇಳಿದ್ರೆ ಅವ್ರು ನೀರಿಗೆ ಬಿದ್ದಿದ್ದಾರೆ, ಒಂದು ಈಜಿ ಆಚೆ ದಡ ಸೇರಿದ್ರ, ಪೆಟ್ರಿ ಇಲ್ಲ, ಏನಿಲ್ಲ. ಅವಾಗ ಅವರಿಗೆ ಒಂದು ಪ್ರಶ್ನಾರ್ಥ ಚಿಹ್ನೆ ಆಯ್ತು. ನನ್ನ ಕರೆಸರು, ನಮ್ಮ ಟೀಮ್ ಈಶ್ವರ ಟೀಮ್ ಬರ್ಬೇಕಂತ. ನಮ್ಮ ಟೀಮ್ ಇಲ್ಲಿ ಬಂದಾಗ ನಾನು ನೀರು ನೋಡಿದಾಗ ನಾ ಒಂದೇ ಪ್ರಶ್ನೆ ಹೇಳಿದೆ ಅವರಿಗೆ, ಈ ನೀರಲ್ಲಿ ಬಿದ್ದವರು ಎಷ್ಟು ಈಜುಬಲ್ಲವರಾದ್ರೂ ಸಹ ಬದುಕಿಡುವುದು ಕಷ್ಟ ಅಂತ ಹೇಳಿ. ಖಂಡಿತ ಅವಾಗ ಭಯಂಕರ ಅಂದ್ರೆ ಈ ರಭಸ್ ಈ ಟೈಮಲ್ಲಿ
ಈ ಮೇಲ್ಗಡೆ ಘಾಟಿಯಿಂದ ಘಟ್ಟದಿಂದ ಎಲ್ಲ ಬರುವ ನೀರು ಭಯಂಕರ ಆಗಿ ಬರ್ತಾ ಇತ್ತು. ಆ ನೀರು ನೋಡುವಾಗಲೇ ಹೇಳಿದ್ದೀನಿ ಕುಮಾರಧಾರ ನದಿ. ನೀರು ನೋಡಿದಾಗಲೇ ಹೇಳಿದ್ದೀನಿ ಇದು ಯಾರು ಬಿದ್ರು ಸಹ, ಎಷ್ಟು ಸಿಂಹರಾದ್ರೂ ಸಹ, ಈಜುಗಾರನಾದ್ರೂ ಸಹ ಬದುಕೊಳ್ಳೋದು ಕಷ್ಟ. ಅವರೆಲ್ಲ ಹೇಳಿದ್ರು ಇಲ್ಲ ಒಳ್ಳೆ ಈಜುಗಾರ ಈಚಿಂದ ಆಚೆ ಹೋಗಿರ್ಬೋದು ಅಂತ. ಆಯ್ತು, ನಾವು ಬಂದು ಒಂದಿನ ಹುಡುಕಾಡ್ಲಿಕ್ಕೆ ಬಂದೆ. ನೋಡುವಾಗ ನೀರಿನ ಒಂದು ಸೆಳೆತ ತುಂಬಾ ಇದೆ, ಕರೆಂಟ್. ಆಮೇಲೆ ನೀರು ನೋಡಿದ್ರೆ ಫ್ರಿಡ್ಜ್ ಅಲ್ಲಿ ಕೋಲ್ಡ್ ವಾಟರ್ ಉಂಟು ಆ ತರ ಇದೆ. ನೀರು ನೋಡಿದಾಗ ಹೇಳಿದ್ನಿ ಸುಮಾರು 3 ದಿವಸ ಆಗಿರ್ಬೋದು ಇನ್ ಮೇಲೆ ಬರ್ಲಿಕ್ಕೆ, ಡಿಕಂಪೋಸ್ ಆಗ್ಬೇಕು. ಸಿಕ್ಕೇ ಇಲ್ಲ. ನಾನೇ ನೀರ್ ನೋಡುವಾಗ ಫಸ್ಟ್ ಹೇಳಿದೆ ಅವ್ರಿಗೆ, ಈ ದೇಹ ಎಲ್ಲಾದ್ರೂ ನೀರಿಗೆ ಬಿದ್ದಿದ್ರೆ 1 ಅಲ್ಲ 2 ಅಲ್ಲ 3 ದಿನ ಬೇಕಾಗ್ತದೆ. 3 ದಿನ ಬೇಕಾದ್ರೆ ಹುಡುಕು ಅಂತ ಹೇಳಿ 3 ದಿನ ಸಹ ಹುಡುಕ್ತಾ ಇದ್ದೇವೆ. 2ನೇ ದಿನ ಸಹ ಹುಡುಕಿದ್ದೀವಿ. ಇಡೀ ಬಿದ್ದ ಜಾಗದಲ್ಲಿ ನಾವು ಅಡಿಗೆ ಹೋಗಿ ನೀರ ಆಳದಲ್ಲಿ ಸುಮಾರು 40ರಿಂದ 50 ಅಡಿ ಆಳಕ್ಕೆ ಹೋಗಿ ಅಲ್ಲಿ ಅಡಿಭಾಗದಲ್ಲಿ ಹುಡುಕುವಾಗ ನಮಗೆ ಸಿಕ್ಕಿದ ಖಾಲಿ ಈ ಕಸ ಫುಲ್ ಸುಳಿ ನನ್ನನ್ನೇ ಒಂದು 20 ಸಾರಿ ಅಡಿಯಲ್ಲಿ ತಿರುಗಿಸ್ತಾ ಉಂಟು. ಆ ತರ ನೀರುಂಟು. ಸಾನಘಟ್ಟದಿಂದ ಸ್ವಲ್ಪ ಮೇಲ್ಗಡೆ ಒಂದು ಜಾಗ ಉಂಟು. ಆ ಜಾಗದಲ್ಲಿ ಅವರು ಬಿದ್ದ ಜಾಗ ಏನು ಒಂದು 200 ಮೀಟರ್ ಕೆಳಗಡೆ ಅದೊಂದು ದೊಡ್ಡ ಸುಳಿ ಜಾಗ. ಆ ಸುಳಿಯಲ್ಲಿ ಯಾರಿಗೂ ಬದುಕಿ ಬರ್ಲಿಕ್ಕೆ ಅಂತ ಜಾಗದಲ್ಲಿ ನಾನು ಅಡಿಗೆ ಹೋಗಿದ್ದೀನಿ. ಅಡಿಯಲ್ಲಿ ನನ್ನ ಸುಳಿ ಒಂದು ಅಡಿಭಾಗದಲ್ಲಿ ಒಂದು 20 ಸಲ 10-20 ಸಲ ತಿರುಗಿಸ್ತದೆ. ನನ್ಗೆ ಗೊತ್ತಾಯ್ತು ಈ ಜಾಗದಲ್ಲಿ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಅಲ್ಲಿಂದ ತಿರುಗಿ ಮತ್ತೆ ಅದು ವಾಪಸ್ ಹೊಡಿತದೆ ಹೊರಗಡೆ. ಮತ್ತೆ ಯಾಕೆಂದ್ರೆ ಜಾಸ್ತಿ ಹೊತ್ತು ನಾನು ನೀರು ಆಳದಲ್ಲಿ ಇದ್ರೆ ನನಗೂ ಸಹ ಡೇಂಜರ್ ಆಗಿದೆ. ನಾನು ಮತ್ತೆ ಮೇಲೆ ಬರ್ಲಿಕ್ಕೆ ಆಗುದಿಲ್ಲ. ಆಯ್ತು, ನಾನು ಮೇಲೆ ಬಂದು ಹೇಳಿದ್ದೀನಿ ಇಷ್ಟೇ ಅವರಿಗೆ, ಇಲ್ಲಿಂದ ಹೋಗಿ ಸುಮಾರು ಒಂದು 2 ಕಿಲೋಮೀಟರ್ ದೂರದಲ್ಲಿ ಇರ್ಬೋದು ಅಂತ ಹೇಳಿದೀನಿ. 1 ಕಿಲೋಮೀಟರ್ 2 ಕಿಲೋಮೀಟರ್ ಆಗಿರ್ಬೋದು ಅಲ್ಲೆಲ್ಲ ದೇಹ. ಯಾಕಂದ್ರೆ ಆ ನೀರು ಅಡಿಭಾಗದಲ್ಲಿ ಹೋಗ್ತದೆ, ಮೇಲ್ಗಡೆ ಹೋಗೋದಿಲ್ಲ. ಆ ಸ್ಪೀಡ್ ಇದೆ. ಯಾಕಂದ್ರೆ ಅಡಿಭಾಗದಿಂದ 1-2 ಕಿಲೋಮೀಟರ್ ಹೋಗ್ಬೋದು ಅಂತ ಹೇಳಿದೀನಿ. ಆ ಕಲ್ಲು ಬಂಡೆ ಎಲ್ಲ ಅಲ್ಲಿದೆ. ಹಾಗಾದ್ರೆ ಅದು ಹೋಗಿ, ಯಾಕಂದ್ರೆ ಚಲನೆ ಅಷ್ಟು ಸ್ಪೀಡ್ ಅಲ್ಲಿ ಉಂಟು ಅಡಿಭಾಗದಲ್ಲಿ. ಹೋಗ್ತಾ ಹೋಗ್ತಾ ನಾ ಹೇಳಿದೆ ಇಷ್ಟ 2 ಕಿಲೋಮೀಟರ್ ಡಿಕಂಪೋಸ್ ಆಗ್ಲಿಕ್ಕೆ ಮಾತ್ರ 3 ದಿವಸ ಬೇಕಂತ ಹೇಳಿದೀನಿ. ಯಾಕಂದ್ರೆ ಅಷ್ಟು ಕೋಲ್ಡ್ ಇದೆ. ಈಗ ಫ್ರಿಡ್ಜ್ ಅಲ್ಲಿ ನಾವು ಒಂದು ಮೀನು ಇಟ್ಟರೆ ಹೇಗಿರ್ತದೆ, ಅದು ಕೆಡುವುದೇ, ಹಾಳಾಗುದೇ ಇಲ್ಲ. ಅದೇ ರೀತಿ ಒಬ್ಬ ದೇಹ ನೀರಡಿಗೆ ಹೋದ್ರೆ ನೀರಲ್ಲಿ ಆ ಕೋಲ್ಡಿಗೆ, ತಣ್ಣಗಿರುವ ನೀರಲ್ಲಿ ಯಾರು ಡಿಕಂಪೋಸ್ ಆಗೋದಿಲ್ಲ. ಆ ಮನೆಯವರಿಗೆ ಹೇಳಿದೆ, ಮತ್ತೆ ಸಹ ಇಲ್ಲಿನ ಕಾರ್ಯಕರ್ತರಿಗೆ ಎಲ್ರಿಗೂ ಹೇಳಿದ್ದೀನಿ. ಆವಾಗ 2 ದಿನ ಆಯ್ತು. 3ನೇ ದಿನ ರಾತ್ರಿ ಇಡೀ ಮಳೆ, ಎಲ್ಲ ಮಳೆ ಬಂತು. ಹೋಗಿದ್ದೇವೆ. ಹೋದಾಗ ಇದಕ್ಕೆ ಸುಳ್ಯದ ನಮ್ಮ ಆಂಬುಲೆನ್ಸ್ ಚಾಲಕರ ಟೀಮ್ ಒಂದು ಬಂದಿತ್ತು ಸುಳ್ಯದಿಂದ. ಅಲ್ಲೊಂದು 7-8 ಜನ ಬಂದ್ರು. ಲೈಟ್ ಹಾಕಿ ಕೊಟ್ಟು ಇಲ್ಲೆಲ್ಲ ದೇಹ ಹೋಗುತ್ತ ನೋಡಿ. ಅವರೆಲ್ಲ ರಾತ್ರಿ ಕೂತ್ಕೊಂಡಿದ್ದಾರೆ ಪಾಪ. ಆಮೇಲೆ ಅಚ್ಚು ಪ್ರಗತಿಯವರು ಹುಡುಗ ಒಂದು ಅಲ್ಲಿ ಸುಳ್ಯದ ಹುಡುಗ, ಅಲ್ಲಿದ ಅವನು ಬಂದಿದ್ದಾನೆ. ಅದಾದ್ಮೇಲೆ ಇಲ್ಲಿ ರವಿ ಕಕ್ಕೆ ಪದವಂತ ಒಂದು ಟೀಮ್ ಉಂಟು. ಇಲ್ಲಿನ ಸಮಾಜ ಸೇವಕರು ನಿಮ್ಮನ್ನು ಗುರುತಿಸ್ತಾರೆ, ಅವರು ಒಳ್ಳೆ ಮನುಷ್ಯ ಅಂತ ಒಂದು ವ್ಯಕ್ತಿ ಇಲ್ಲಿ ಇದ್ದಾರೆ. ಅವರ ಜೊತೆಗೆ ಒಂದು 40 ಹುಡುಗರಿದ್ರು. ಅವ್ರು ಸಹ ಎಲ್ಲ ಸಾತಾಕಿ ಹುಡುಕಿದ್ರು ಸಿಕ್ಕಿಲ್ಲ. 3ನೇ ದಿನ ಜಡಿ ಮಳೆ ಬಂತಲ್ಲ, ಹೋಗಿ ಸಾನಘಟ್ಟದಲ್ಲಿ ನೋಡ್ತೇನೆ ನೀರು ಇದ್ದದಕ್ಕಿಂತ 5 ಪಟ್ಟು ಮೇಲೆ ಬಂದಿದೆ. ಮತ್ತೆ ಜಾಸ್ತಿ ನೀರು 5 ಅಡಿ ಮೇಲೆ ಉಂಟು. ನೀರು ನೋಡಿದಾಗ ಬೆಳಿಗ್ಗೆ ಎಷ್ಟೇರ ತಂಡ ಬಂತು, ಫೈರ್ ಬ್ರಿಗೇಡ್ ತಂಡ ಬಂತು. ಒಂದು ಸಲ ಎಲ್ಲ ಎದುರ್ಕೊಂಡ್ರು, ಇವತ್ತು ನೀರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ವಿಪರೀತ ಮಳೆ. ನನ್ಗೆ ಒಂದು ಗೊತ್ತಿದೆ, ಯಾಕೆಂದ್ರೆ 3ನೇ ದಿನ ಜಡಿ ಮಳೆ ಬಂದಿದೆ ಅಲ್ಲ, ಇಲ್ಲೊಂದು ಸೇತುವೆ ಇದೆ, ಚಿಕ್ಕ ಸೇತುವೆ, ಅದು ಮುಳುಗಿ ಹೋಗಿದೆ. ಅದ್ರ ಅಡಿಭಾಗದಲ್ಲಿ ಮರ ಎಲ್ಲ ಉಂಟು. ಹೋಗಿ ದೇಹ ಅಲ್ಲೇ ಸಿಕ್ಕಾಕೊಂಡಿರ್ಬೇಕು, ಅಲ್ಲಿಂದ ಕೊಚ್ಚಿಕೊಂಡು ಹೋಗಿದೆ ಅಂತ ಗೊತ್ತಾಯ್ತು ನನಗೆ. ಯಾಕೆ ನನ್ನ ಒಂದು ಅನುಭವದ ಮೇರೆಗೆ ಹೇಳಿದ್ದೀನಿ. 3ನೇ ದಿನ ರಾತ್ರಿ ಕಂಡು ಇಂಥ ಮಳೆ ಬಂದ್ರೆ ಎಂತ ಅಲ್ಲಿ ಬಾಡಿ ಸಿಕ್ಕಾಕೊಂಡಿದ್ರು ಸಹ ಆ ರಭಸಕ್ಕೆ ಡಿಕಂಪೋಸ್ ಆಗಿ ಸಹ ಮೇಲೆ ಬಂದು ಎಲ್ಲಾದ್ರೂ ತಿಳ್ಕೊಂಡು ಹೋಗ್ತಾ ಅಂತ. ಬೆಳಿಗ್ಗೆ ಬಂದಾಗ ನಮ್ಮ ಟೀಮಿನ ಹರೀಶ್ ಪೂಜಾರಿ ನಮ್ಮ ಹುಡುಗ ಇದ್ದ, ಟೀಮ್ ಹುಡುಗ ಪೈಲಟ್, ಬೆಳಿಗ್ಗೆನೆ ಹೇಳಿದ್ದೀನಿ ಅಂತ, ಹೋಗುವ ಇವತ್ತು ಬೇಗ ಹೋಗುವ, ಯಾರು ಬರದಿದ್ರೆ ಪರವಾಗಿಲ್ಲ ತೆಗಿಯುವ. ನಮ್ಮ ರವಿ ಕಕ್ಕೆಪದ ಅವರು ಇದ್ದಾರೆ. ಪರಿಸ್ಥಿತಿ ಅವರಿಗೆ ಒಂದು ವಿಷಯ ಏನಂದ್ರೆ, ಅದ್ರಲ್ಲೂ ಸಹ 2ನೇ ದಿನ ಹುಡುಕಾಟ ಮುಗಿಯುವಾಗ ಒಂದು ಕಾಲ್ ಬರ್ತದೆ ಅವರಿಗೆ. ಮೊನ್ನೆ ಓಡಿ ಹೋದವ ಹೊನ್ನಪ್ಪ ಗೌಡ್ರು ಸುಮಾರು 5ರಿಂದ 5 ಕಿಲೋಮೀಟರ್ ಆಚೆ ಕಡೆ ಒಂದು ಕಾಡಲ್ಲಿ ಇದ್ದಾರೆ ಅಂತ ಮೆಸೇಜ್ ಬಂತು. 2 ದಿವಸ ಹುಡುಕೋ ಆಗ್ಲಿ ಸಂಜೆ ಹೊತ್ತಿಗೆ. ನಾನ್ ಮೇಲೆ ಬರುವಾಗ ಜನ ಎಲ್ಲ ಕಾಡೊಳಗೆ ಓಡಿದ್ದಾರೆ. ಏನಂತ ನೋಡುವಾಗ ಒಂದು ಮನೆಯಲ್ಲಿ ಕೇಳಿದ್ರೆ ಈ ವಿಡಿಯೋ ತೋರಿಸ್ತಾರೆ, ಹೊನ್ನಪ್ಪ ಗೌಡ್ರು ತರನೇ ಇದೆ, ಅದೇ ಬನಿಯಾನು, ಅದೇ ಚಡ್ಡಿ ಹಾಕೊಂಡಿದ್ದಾರೆ, ಚಪ್ಪಲಿ ಇಲ್ಲ ಅಂತ ಎಲ್ಲ ಹೋಗಿದ್ದಾರೆ. ಅಲ್ಲಿ ಹೋದಾಗ ಏನು ಕೇಳಿದ್ದೇನೆ, ಹೊನ್ನಪ್ಪ ಗೌಡ್ರು ನೀರಿಗೆ ಬಿದ್ದವರು ಈಜಿಕೊಂಡು ಹೋಗಿ ಅಲ್ಲೆಲ್ಲೋ ಕಾಡಲ್ಲಿದ್ದಾರೆ ಮರೆಯಾಗಿ ಅಂತ ಹೇಳಿದ್ರು. ನಾನು ಹೇಳಿದ್ದೆ, ಯಾರು ಒಂದು ಇಲ್ಲಿಂದ ಒಂದು ಸ್ವಲ್ಪ ಬಿಳಿಕಲ್ ಅಂತ ಉಂಟು, ಬಿಳಿಕಲ್ ಒಂದು ಕಾಡಲ್ಲಿ ಇದ್ದಾರೆ, ಸುಬ್ರಹ್ಮಣ್ಯದಲ್ಲಿ. ನಾನು ಹೇಳಿದೆ, ನೀರಿಗೆ ಬಿದ್ದವರು ಬದುಕುವುದು ಮಾತ್ರ ಕಷ್ಟ, ನಿಮ್ಗೆ ಯಾರೆಲ್ಲ ಹೇಳಿದ್ರು ಕೇಳಿದೆ. ಇಲ್ಲ, ನಮ್ಗೆ ಇಲ್ಲಿ ಒಂದು 4 ಕಡೆ ಜ್ಯೋತಿಷಿ ಹೇಳ್ತಾರಲ್ಲ, ಅವ್ರು ಹೇಳಿದ್ರು ಎಲ್ಲೂ ಬದುಕಿದ್ದಾರೆ ಅವರು ಅಂತ ಅವ್ರು ಒಂದು ಹೇಳಿದ್ದಾರೆ, ಶಾಸ್ತ್ರ ಹೇಳಿದ್ದಾರೆ. ಆದ್ರೆ ನಾನು ಅವರಿಗೆ ಇರುವುದಾಗಿ ಹೇಳಿದೆ, ಜ್ಯೋತಿಷ್ ಅವರು ಹೇಳ್ತಾರೆ, ಯಾಕೆ
ಅವರು ಮನೆಯವರಿಗೋಸ್ಕರ, ಮನೆಯವರು ಸಮಾಧಾನಕ್ಕೋಸ್ಕರ. ಯಾಕೆಂದ್ರೆ ಮನೆಯವರು ತುಂಬಾ ದುಃಖದಲ್ಲಿರ್ತಾರೆ, ಅದಕ್ಕೋಸ್ಕರ ಬದುಕಿದ್ದಾನ ಅಂತಾನೆ ಹೇಳ್ತಾರೆ, ಸತ್ತಿದಂತೆ ಯಾವತ್ತೂ ಹೇಳುದಿಲ್ಲ. ಯಾಕೆಂದ್ರೆ ಮನೆಯವರಿಗೆ ಬೇಜಾರಾಗ್ತದೆ. ಯಾಕೆಂದ್ರೆ ಅವರು ತಪ್ಪು ಅಲ್ಲ, ಅವರೊಂದು ಒಳ್ಳೆ ಉದ್ದೇಶನೇ ಹೇಳ್ಬೋದು. ಯಾಕೆಂದ್ರೆ ಅವ್ರು ಹೇಳಿದ ಉದ್ದೇಶ ಅಂದ್ರೆ ಜ್ಯೋತಿಷ್ಯದಲ್ಲಿ ಅವನೊಂದು ಬದುಕಿದ ಅಂತ ಮನೆಯವರಿಗೆ ಸಮಾಧಾನ ಹೇಳಲಿಕ್ಕೋಸ್ಕರ ಹೇಳ್ಬೋದು. ಯಾಕೆಂದ್ರೆ ದುಃಖದಲ್ಲಿ ಇರುವ ಮನೆ ತುಂಬಾ ದುಃಖದಲ್ಲಿ ಇರ್ತಾರೆ. ಹೇಗಿದೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ, 4 ಕಡೆ ಕೇಳಿದಾಗ ಸಹ ಅದರಲ್ಲಿ 90% ಬದುಕಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಇಲ್ಲೊಂದು ಅವರು ಕಾಡಲ್ಲಿ ಸಿಕ್ಕಿದ್ರಲ್ಲ ಯಾರೋ ಒಬ್ರು, ಹೊನ್ನಪ್ಪ ತರಾನೇ ಇದ್ದ ಅಂತ ಹೇಳಿ, ಅವಾಗ ಎಲ್ರಿಗೂ ಖುಷಿ ಆಯ್ತು, ಬದುಕಿದ್ದಾನ ಅಂತ ಹೇಳಿ. ಅವಾಗ ನಾನು ಹೇಳಿದೆ, ಈ ನೀರಲ್ಲಿ ಬದುಕು ಬರುವುದು ತುಂಬಾ ಕಷ್ಟ ಇತ್ತು, ಆದ್ರೆ ಬದುಕಿ ಬಂದ್ರೆ ಒಳ್ಳೇದೇ. ನಾನು ಹೇಳಿದೆ ನೀರಲ್ಲಿ ಬದುಕಿ ಬಂದ್ರೆ ಒಳ್ಳೇದೇ, ಯಾಕಂದ್ರೆ ನಮ್ಗೆ ಇಷ್ಟು ಹುಡುಕಾಡುವ ಕಷ್ಟ ಇಲ್ಲ, ಆದ್ರೆ ಸಿಗ್ಲಿ ಅವ್ರ ಮೇಲ್ಗಡೆ ಜೀವಂತವಾಗಿ, ನನ್ಗೆ ಸಹ ಖುಷಿ ಆಯ್ತು, ಎಲ್ರಿಗೂ ಸೇರಿ ಆಯ್ತು ಅಂತ ಹೇಳಿ. ಆದ್ರೆ ಅಲ್ಲಿ ಹುಡುಕುವಾಗ ಕೊನೆಗೆ ನಾನು ಅದು ಹೊನ್ನಪ್ಪ ಗೌಡ್ರು ಅಲ್ಲ, ಬೇರೆ ಯಾರ ಅಂತೇಳಿ. ಅವಾಗ ಎಲ್ರ ಖುಷಿಯ ಎಲ್ಲ ತಣ್ಣೀರು ಎರಚಿದಾಗಾಯ್ತು. ಈ ಸುಬ್ರಹ್ಮಣ್ಯದಲ್ಲಿ ಎಲ್ಲ ಆಸೆ ಪಟ್ಟಿದ್ರು ಒಂದು ಬದುಕಿ ಬರ್ಲಿ ಅಂತ ಹೇಳಿ. ಪ್ರತಿಯೊಬ್ರು ಸಹ ಈ ಸುಬ್ರಹ್ಮಣ್ಯ ದೇವಸ್ಥಾನ ಆಗಿರ್ಬೋದು ಅಥವಾ ಆಡಳಿತ ಮಂಡಳಿ ಆಗಿರ್ಬೋದು, ಇಲ್ಲಿನ ಆಟೋ ರಿಕ್ಷಾ ಸ್ಟ್ಯಾಂಡ್ ಆಗಿರ್ಬೋದು, ಪ್ರತಿಯೊಬ್ರು ಇಲ್ಲಿನ ನಾಗರಿಕರು ಸಹ ಅವರೊಬ್ಬ ಬದುಕಿ ಬರ್ಲಿ. ಯಾಕಂದ್ರೆ ಒಳ್ಳೆ ವ್ಯಕ್ತಿ ಅವರು, ಸಮಾಜಕ್ಕೆ ಬೇಕಾದ ಒಬ್ಬ ವ್ಯಕ್ತಿ ಅವರು, ಯಾರಿಗೂ ಸಹ ಒಂದು ನೋವು ಅಂತ ಹೇಳಿಲ್ಲ, ಮನುಷ್ಯ ಅಲ್ಲ ಅಂತ ಒಂದು ವ್ಯಕ್ತಿ ಬದುಕಿ ಬರಲಿ ಅಂತ ಎಲ್ಲರ ಆಸೆ ಇತ್ತು. ಆದ್ರೆ ನೀರು ನೋಡುವಾಗ ಆ ದೇಹ ಎಲ್ಲಾದ್ರೂ ನೀರಲ್ಲಿ ಕೊಚ್ಕೊಂಡು ಹೋಗಿದೆ ಅಂತ ನಮ್ಮ ಒಂದು ಅನಿಸಿಕೆ. ಯಾಕಂದ್ರೆ ತುಂಬಾ ನಾವು ದೇಹ ತೆಗೆದ ರೂಢಿಯಲ್ಲಿ ನಾನು ಹೇಳಿದ್ದೀನಿ, ಬದುಕಿ ಬಂದ್ರೆ ಒಳ್ಳೇದು, ಆದ್ರೆ ಅವರು ನೀರಲ್ಲಿ ಮಾತ್ರ ನೀರು ನೋಡುವಾಗ ಬದುಕುವುದು ಎಂತ ಈಜು ತಜ್ಞರಿಗೂ ಸಹ ತುಂಬಾ ಕಷ್ಟ ಇದೆ ಅಂತ ಹೇಳಿದ್ದೀನಿ. 4ನೇ ದಿನ ಇದು ಜ್ಯೋತಿಷ ಶಾಸ್ತ್ರ ಆಗಿದ್ದು 3ನೇ ದಿನಕ್ಕೆ. ಆದ್ರೆ ಅದರಲ್ಲಿ ಸಹ ಒಬ್ರು ಜ್ಯೋತಿಷರು ಹೇಳಿದ್ದಾರೆ ಅವ್ರು ಇಲ್ಲ ಅಂತ. ಆದ್ರೆ ಕೆಲವರು ಹೇಳ್ತಾರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಮನೆಯವರ ಒಂದು ನೋವಿಗೋಸ್ಕರ ಹೇಳಿದ್ರೆ ಅವ್ರ ನೋವಿಗೆ ಸಮಾಧಾನ ಮಾಡ್ಲಿಕ್ಕೆ ಹೇಳಿರ್ಬಹುದು. ಆದ್ರೆ 4ನೇ ದಿನ ಜಡಿ ಮಳೆ ಬಂತು. ಯಾಕೆಂದ್ರೆ ಮಳೆ ತುಂಬಾ ಬಂದಾಗ ಏನು ವಸ್ತು ದೇಹ ನೀರ ಅಡಿಯಲ್ಲಿ ತೂಕ ಇರ್ತದೆ, ಮತ್ತೆ ಕೆಲವು ಸಿಕ್ಕಾಕೊಂಡಿರುವ ಸಂದರ್ಭನೂ ಜಾಸ್ತಿ ಇರ್ತದೆ ಕೆಲವು ದೇಹಗಳು. ಯಾಕೆಂದ್ರೆ ಒಂದು ಮರ ತೆಳ್ಳಗಿದ್ದಾಗ ದೇಹ ಅದರೊಳಗೆ ಡಿಕಂಪೋಸ್ ಆಗ ಫಿಟ್ ಆಗಿರ್ತದೆ. ಈ ರಭಸವಾಗಿ ಬರುವ ಈ ನೀರಿಗೆ ಉಂಟಲ್ಲ, ಫೋರ್ಸಿಗೆ ಅದು ಎದ್ದು ಬಿಡ್ತದೆ. ಇದು ಹಾಗೆ ಆಗಿದ್ದು, ನೀರು ಆಳದಲ್ಲಿ ಡಿಕಂಪೋಸ್ ಆಗಿಲ್ಲ, ಲೈಟ್ ಆಗಿದೆ. ಈ ಪ್ರೆಷರ್ ಅಲ್ಲಿ ಬಂದಾಗ ಅದು ಆಚೆ ಕಡೆ ಹೋಗಿ ಮೇಲ್ ಬಂದಿದೆ. ಆ ಸಂದರ್ಭ ನಂಗೆ ಗೊತ್ತಾಯ್ತು, ಇದು ನಾಳೆ ಬೆಳಿಗ್ಗೆ ನಮ್ಗೆ ಸಿಗ್ತದೆ ಖಂಡಿತವಾಗಿ, ಎಷ್ಟೇ ಮಳೆ ಬರ್ಲಿ ಏನೇ ಆಗ್ಲಿ. ಬೆಳಿಗ್ಗೆ ನಾವು ಇಲ್ಲಿಂದ 7 ಗಂಟೆ ಹೋದೆ, ಅವಾಗ ಅಲ್ಲಿ STRF ಇತ್ತು, ವಿಪರೀತ ಮಳೆ. ಆಮೇಲೆ ಫೈರ್ ಬ್ರಿಗೇಡ್ ಇತ್ತು. ಫೈರ್ ಬ್ರಿಗೇಡ್ ಅವರು ಸುಳ್ಳ್ಯದಿಂದ ಬಂದಿದ್ರು, ಹೊಸ ಬೋಟ್ ತಂದ್ರು. ಫಸ್ಟ್ ದಿವಸ ಎಲ್ಲ ಬೋಟ್ ಎಲ್ಲ ತುಂಬಾ ತೊಂದರೆ ಆಗಿ ಹೋಗ್ಲಿಕ್ಕೆಲ್ಲ ಕಷ್ಟ ಆಯ್ತು. ಆಮೇಲೆ ಅವರು ಹೊಸ ಬೋಟ್ ಹಾಕಿದ್ರು, ಅದ್ ನೀರ್ ಪ್ರವಾಹಕ್ಕೆಲ್ಲ ಒಳ್ಳೆ ಬೋಟ್ ಬೇಕು. ಕೊನೆಗೆ STRF ತಂಡ ರೆಡಿ ಆಯ್ತು. ನಾನು ಹೇಳಿದೆ ಇವತ್ತು ನಾವು ಹೋಗುವಾಗ ನೀರಿನಲ್ಲಿ ಸುಮಾರು ಒಂದು ನಮ್ಮ ಟೀಮ್ನಿಂದ 2 ಜನ, ಮತ್ತೆ ಸ್ಥಳೀಯರು ಒಬ್ರು ಬೇಕಾಗ್ತದೆ. ನಿತಿನ್ ಅವರು, ಸಮಾಜ ಸೇವಕರಾದ ರವಿ ಕಕ್ಕೆ ಪದವ್ ಅವರು ಸಹ ಒಟ್ಟಿಗೆ ಅವರೊಂದು ಟೀಮಲ್ಲಿ ಹೋದ್ರು, ನಾವು ಹೋದು. ಮತ್ತೆ ನಾನು ಹೇಳಿದೆ ಇವತ್ತು ನಾವು ಹೋಗೋಣ, ಏನಾದ್ರೂ ಮಾಡಿ ಆ ದೇಹ ಹುಡುಕುವ, ಇವತ್ತು ಮೇಲೆ ಬಂದಿರ್ತ ಅಂತೇಳಿ 2 ಟೀಮ್ ಸಹ, ಒಂದು STRF ತಂಡ, ಒಂದು ಫೈರ್ ಬ್ರಿಗೇಡ್ ತಂಡ, ಅದರ ಜೊತೆಗೆ ಆ ಬೋಟ್ ಒಟ್ಟಿಗೆ ನಾವು ನಮ್ಮ ಸ್ಥಳೀಯರು ಮತ್ತೆ ನಾವು ಫಸ್ಟ್ ಬಿದ್ದ ಜಾಗಕ್ಕೆಲ್ಲ ಹುಡುಕಾಡಿದ್ದೀವಿ. ಅಲ್ಲೆಲ್ಲೂ ಗೊತ್ತಾಗಿಲ್ಲ. ನೀರು ರಭಸ ಜಾಸ್ತಿ. ಈ ಮಳೆ ತುಂಬಾ ಚಿಂಚನದಲ್ಲಿ ಮೀನುಗಳು ತುಂಬಾ ಆರ್ತಾ ಇದ್ದು, ತುಂಬಾ ಮಳೆ ಬಂತಲ್ಲ, ಅದು ದೇವ್ರ ಮೀನು ಅಂತಾರೆ ಇಲ್ಲಿ. ಅದ್ರ ಮೇಲೆ ಸರ್ಕಾರಿ ಅಂತರ ಒಂದು ಅಗಲ ಮೀನು ಉಂಟು ಇಲ್ಲಿ, ತುಂಬಾ ಮೀನಿದೆ. ನಮ್ಮ ಬೋಟಿಗೆಲ್ಲ ಆರ್ತಿತ್ತು, ಅಷ್ಟು ಮೀನಿತ್ತು. ಅದಲ್ಲದೆ ಇಲ್ಲಿಂದ ಸುಮಾರು ಒಂದು 3 ರಿಂದ 4 ಕಿಲೋಮೀಟರ್ ಕೆಳಗೆ ಹೋಯ್ತು. ಯಾಕೆಂದ್ರೆ ಆ ನೀರು ಅಷ್ಟು ರಭಸವಾಗಿದೆ. ನಮಗೆ ಸಹ ಒಂದು ಮೇಲೆ ಬರ್ಲಿಕ್ಕೆ ಹೆದರಿಕೆ ಆಯ್ತು. ಯಾಕೆಂದ್ರೆ ನೀನ್ ಬೋಟ್ ಮೇಲೆ ಬರ್ಲಿಕ್ಕೆ ಹೇಳೋದ ಅಂತದ್ರಲ್ಲಿ ಸುಮಾರು ಒಂದು 4 ಕಿಲೋಮೀಟರ್ ಹೋಗುವಾಗ ಒಂದು ಮರದಲ್ಲಿ ದೇಹ ಸಿಕ್ಕಾಕೊಂಡಿತ್ತು. ನೀರಂದ್ರೆ ನೀರ್ ಮೇಲ್ಗಡೆ ಒಂದು ಕಾಲು ಒಂದು ಮರಕ್ಕೆ ಸಿಕ್ಕಾಕೊಂಡಿತ್ತು, ಮತ್ತೊಂದು ಸೈಡ್ ತೇಲ್ತಾ ಇತ್ತು. ಯಾಕಂದ್ರೆ ಅಷ್ಟು ರಭಸದಲ್ಲಿ ಈ ಜನಗಳ ಒಂದು ಪ್ರಾರ್ಥನೆ ಇರ್ಬೋದು, ಈ ದೇವರ ಒಂದು ಶಕ್ತಿ ಆಗಿರ್ಬೋದು. ಯಾಕೆಂದ್ರೆ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವರ ಒಂದು ಶಕ್ತಿ. ಯಾಕೆಂದ್ರೆ ಇಲ್ಲಿಂದ ಸುಮಾರು 3 ಕಿಲೋಮೀಟರ್ 3.5 ಕಿಲೋಮೀಟರ್ ಹೋಗ್ಬೇಕಾದ್ರೆ ಆ ಮರ ತುಂಬಾ ಗಿಡ ಎಲ್ಲ ಉಂಟು. ಆ ಗಿಡ ಎಲ್ಲ ದಾಟಿ ಸಹ ಮತ್ತೆ ಕೆಳಗೆ ಹೋಗಿದ್ರೆ ಅದು ಸೀದಾ ಉಪ್ಪಿನಂಗಡಿ ಅಲ್ಲಿ ಹೋಗ್ತದೆ, ನೇತ್ರಾವತಿ. ಆದ್ರೆ ನಿನ್ನೆ ಸಹ ನಾವು ಬರುವಾಗ ನಮ್ಮ ಫೈರ್ ಬ್ರಿಗೇಡ್ ಅವರಿಗೆ 5 ಮೊಸಳೆಗಳು ಉಂಟು ಲೆಕ್ಕ ಹಾಕಿ. ಈ ನೀರಲ್ಲಿ ಸಹ 5 ಯಾವ ಮೊಸಳೆ ಸಹ ತಿನ್ಲಿಲ್ಲ. ಅದೊಂದು ಒಳ್ಳೇದು. ಯಾಕೆಂದ್ರೆ ಬೋಟ್ ಎಲ್ಲಾದ್ರೂ ಏನಾದ್ರು ಹೆಚ್ಚು ಕಮ್ಮಿ ಕಮಚಿ ಬಿದ್ರು ಸಹ ಆ ಮೊಸಳೆಗಳಿಗೆ ಬಾಯಿಗೆ ಯಾರಾದ್ರೂ ತುತ್ತಾಗ್ಬೋದು. ತುಂಬಾ ಡೇಂಜರಸ್ ಇದೆ. ಎಲ್ಲ ನೋಡಿದ್ದಾರೆ ನಮ್ಮ ಫೈರ್ ಬ್ರಿಗೇಡ್ ಆಗಿರ್ಬೋದು, ಅವರು ನೋಡುವಾಗಲೇ ತುಂಬಾ ಮೊಸಳೆಗಳು ಇದ್ದಾನ ಅಂತ ಹೇಳಿದ್ರು ಬರುವಾಗ್ಲೇ. ಆದ್ರೆ ಆ ದೇಹ ಹೋಗುವಾಗ
3-4 ಕಿಲೋಮೀಟರ್ ಆ ದೇಹ ಒಂದು ಮರಕ್ಕೆ ಜಸ್ಟ್ ಸಿಕ್ಕಾಕೊಂಡಿತ್ತು. ಅದೇನೋ ನಮ್ಮ ಕಣ್ಣಿಗೆ ಬಿತ್ತು. ನಾವು ಹೋಗುವಾಗ ನಮ್ಮ ಟೀಮಿನ ಹರೀಶ್ ಪೂಜಾರಿ ಅವರು ಸಹ ನೋಡಿದ್ರು. ಆವಾಗ ನಾವು ಆ ದೇಹ ನೋಡಿದಾಗ ನಮ್ಮ ಮತ್ತೊಂದು ತಂಡಕ್ಕೆ ಬಂತಲ್ಲಿಗೆ ನಾವು ಮತ್ತೆ ನಮ್ಮ ದೋಣಿಗೆ ಹಾಕಿದ್ದೇವೆ. ದೋಣಿ ಹಾಕಿದಾಗ ಒಂದೇ ಎಸೆದಲ್ಲಿ ಇಲ್ಲಿನ ಒಂದು ಸ್ಥಳೀಯರ ಒಂದು ಪ್ರಾರ್ಥನೆ ಆಗಿರ್ಬೋದು, ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವರ ಒಂದು ಆಶೀರ್ವಾದ ಇರ್ಬೋದು. 3 ದಿನ ಆದ್ಮೇಲೆ ದೇಹ ಜಾಸ್ತಿ ಡಿಕಂಪೋಸ್ ಆಗಿಲ್ಲ. ಯಾಕೆಂದ್ರೆ ಒಂದು ಚೂರು ಸ್ಮೆಲ್ ಬರಲಿಲ್ಲ. ನಾವು ಎತ್ತಿ ಹಾಕುವ, ಯಾಕೆಂದ್ರೆ ನಮ್ಗೆ ಅದು ಗೊತ್ತಾಗ್ತದೆ. ಬೇರೆ ಯಾವ್ದಾದ್ರು ಸಹ ತುಂಬಾ ಸ್ಮೆಲ್ ಬರ್ತಿತ್ತು, ಆದ್ರೆ ನೀರಿನಿಂದ ಇರ್ಲಿಕ್ಕೆ ಹೋಗಿ ಅಷ್ಟು ಕ್ಲೀನ್ ಆಗಿತ್ತು. ಅದು ಸ್ವಲ್ಪ ಡಿಕಂಪೋಸ್ ಆಗಿತ್ತು ಅಷ್ಟೇ. ಇಳಿಯುವಾಗ ಸಹ ನಾನೊಂದು ಏನ್ ಮಾಡಿದ್ದೀನಿ ಅಂದ್ರೆ, ಇವತ್ತು ದೇಹ ಸಿಗಬೇಕಾದ್ರೆ ನಾನು ಮೊದ್ಲು ಎಲ್ರು ಸಹ ಒಂದು ಹೂವು ಇತ್ತಲ್ಲ, ಎಲ್ಲಾದ್ರೂ ಬದುಕಿದ್ರೆ ಅಂತ ಮಗನಿಗೆ ಒಂದೇ ಮಾತು ಹೇಳಿದೆ, ಮಗ ಎಲ್ಲಾದ್ರೂ ಎಲ್ಲ ಹೂವು ತರನೇ ಖಂಡಿತವಾಗಿ ಬದುಕಿ ಬರ್ಲಿ, ಇಲ್ಲದ್ರೆ ಖಂಡಿತವಾಗಿ ಆ ದೇವರ ದಯದಿಂದ ಅವ್ರು ನೀರಿಗೆ ಬಿದ್ದಿದ್ದ ಹೌದಾ ಅಂತ ಆದ್ರೆ ಖಂಡಿತವಾಗಿ ಇವತ್ತು ದೇಹ ಸಿಗ್ತದೆ ಅಂತ ಹೇಳಿ ಮಾತು ಕೊಟ್ಟು ಅವನಿಗೆ ಹೋಗಿದ್ದೀನಿ. ಅವರ ಮಗನಿಗೆ ಸಹ ತುಂಬಾ ಇರ್ತದೆ. ಯಾಕಂದ್ರೆ ಒಂದು ಮನೆಯ ಒಬ್ಬ ಯಜಮಾನ್ ಕಳ್ಕೊಂಡ್ರೆ ಯಾವ ರೀತಿ ಇರ್ತದೆ. ಕುಕ್ಕೆ ಸುಬ್ರಹ್ಮಣ್ಯನೇ, ಯಾಕಂದ್ರೆ ಇಲ್ಲೇ ಅವ್ರು ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದವ್ರು. ಯಾಕಂದ್ರೆ ಅವರು ಒಳ್ಳೆ ಮನುಷ್ಯ ಅಂತ ಎಲ್ಲರ ಎಲ್ಲೂ ಸಹ ಬರ್ತದೆ. ಹೇಳುವಾಗ ಕಾಲು ಜಾರಿ ನೀರಿಗೆ ಬಿದ್ರು ಅಂತ ಎಲ್ಲರೂ ಹೇಳ್ತಾರೆ. ಯಾಕೆಂದ್ರೆ ಈಜುಪಟ್ಟುಗಳು ಆದ್ರೆ ಸಹ ನೀರಿನಿಂದ ಯಾವ ಈಜುಪಟ್ಟು ಏನು ಮಾಡ್ಲಿಕ್ಕಾಗಲ್ಲ. ನೀರಿಂದ, ಬೆಂಕಿನಿಂದ, ಗಾಳಿಯಿಂದ ಏನು ಮಾಡ್ಲಿಕ್ಕೆ ಅದಕ್ಕೆ ಎದುರಿಗೆ ಯಾರಿಗೂ ಆಗೋದಿಲ್ಲ. ನೀರಿಗೆ ಎದುರಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ, ಬೆಂಕಿ ಮುಂದೆ ನಾವು ಹೋಗ್ಲಿಕ್ಕೆ ಆಗಲ್ಲ, ಗಾಳಿ ಮುಂದೆನೂ ಆಗೋದಿಲ್ಲ. ಯಾಕೆ ನಾನೆಂಬುದು ಯಾವತ್ತೂ ಇಲ್ಲ. ಅದರಿಂದ ನಾವು ಎಲ್ಲದಕ್ಕೂ ಸಹ ನಾವು ಶರಣಾಗಿದ್ರೆ ಎಲ್ಲದಕ್ಕೂ ಒಂದೇ. ಪ್ರಕೃತಿಗೆ ಶರಣಾಗಿದ್ರು ಒಂದು, ಖಂಡಿತವಾಗಿಯೂ ಪರಿಸರಕ್ಕೆ ನಾವು ಎಲ್ಲರೂ ಒಂದು ತಲೆಬಾಗಬೇಕು. ಯಾಕೆಂದ್ರೆ ಇವತ್ತು ತಲೆಬಾಗಿದ್ರೆ ನಾನು ಸಹ ನೋಡಿ, ಎಲ್ಲಿ ದೇವಸ್ಥಾನ ಅಲ್ಲ ಎಲ್ಲಾದ್ರೂ ನೀರಿಗೆ ಹೋದಲ್ಲೂ ಸಹ ಆ ದೇವರಿಗೆ, ಆ ಗ್ರಾಮಕ್ಕೆ ನಾನು ತಲೆಬಾಗ್ತೀನಿ. ಯಾಕೆಂದ್ರೆ ಮೊದಲು ನಾವು ಗಂಗೆ ಮಾತಿಗೆ ಹೇಗೆ ನಾವು ತಲೆಬಾಗ್ತೇವೆ, ಅದೇ ತರ